ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ. ತಳ್ಕೊಬಂದು ರೇಸ್ ಕೋರ್ಸಿಂದ ತಳ್ಕೊಬಂದಿದ್ದೀನಿ. ಇವ್ರು ಬೇರೆ ಫೋನ್ಪೇ ಇಲ್ಲ ಅಂತ ಹೇಳ್ತವ್ರೆ. ಮನೆಗೆಲ್ಲ ಫೋನ್ಪೇ ಹೋಗ್ತೀವಿ. ಇದು ಏನು ಸಂಪಾದನೆನೂ ಇಲ್ಲ. ಇಲ್ಲಿ 80 ರೂಪಾಯಿ ಐತೆ ಜೋಬಲ್ಲಿ. ಹಾಕ್ತಾರೋ ಹಾಕಲ್ವೋ ಅದು ಗೊತ್ತಿಲ್ಲ. ಹಾಕ್ಲಿಲ್ಲ ಅಂದರೆ ಇಲ್ಲೇ ಮನಿಕಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ಗಳಿಗೆ. ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡೋಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂತಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ. ಹಿಂಸೆ ಆಗ್ಬಿಟ್ಟೈತಿ. ಏನು ಈ ಗ್ಯಾಸ್, ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೋ ಹಾಕಲ್ವ ಅದು ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ. ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ದುಡ್ಕೋಗಿ ಕೊಟ್ಟರೆ ಜೀವನ. ಗ್ಯಾಸ್ದು ಅಲ್ಲಿಂದ ತಳ್ಕೊಬಂದು ಯಾರು ಥ್ರೋ ಮಾಡಲ್ಲ. ಇವಾಗ ಅಲ್ಲಿಂದ ತಳ್ಕೊಂಬಂದಿದ್ದೀನಿ ನಾನು. ಫೋನ್ಪೇ ಮಾಡಿಸ್ಕೊತ ಇಲ್ಲ, ಮನೆಯಿಂದ ಮಾಡೋದು. ಈ 80 ರೂಪಾಯಿ ಐತೆ ಅಷ್ಟೇ. ನಾನು ಹಾಕ್ಸ್ತೀನಿ ಬಾಪ. 35 ತಗೋ, ಹಾಕು ಅಂತ 1 ಲೀಟ್ರ್ ಹಾಕ್ಸ್ಕೊತೀನಿ. ನಮ್ಮ ಕಷ್ಟ ನಮ್ಗೆ ಏನ್ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು.